My dear student, welcome to Pannale classes. Okay, next example, integral of ax square plus bx plus c into dx. Okay, ಇಲ್ಲಿ ಈ ಇಂಟಿಗ್ರಲ್ ಸೈನನ್ನು ಪ್ರತಿಯೊಂದು ಟರ್ಮ್ಗೆ ನಾವು ಬರಿಬೋದು. ಇನ್ ಎ ಇಂಟು ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ b into integral of x into dx plus c into integral of 1 into dx. Okay, and this is equal to ಇಲ್ಲಿ a b c ಕಾನ್ಸ್ಟಂಟ್, ಇವು ಕಾನ್ಸ್ಟಂಟ್ ಆಸ್ ಇಟ್ ಇಸ್ ಬರೀಬೇಕು. ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಮೈ ಡಿಯರ್ ಸ್ಟೂಡೆಂಟ್, ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ ಟು ಎನ್ ಫಾರ್ಮುಲಾ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಬರೆದಿದ್ದೀನಿ. 2 ಏನಾಗ್ತದೆ ಅಂದ್ರೆ 2 + 1 ಡಿವೈಡೆಡ್ ಬೈ 2 + 1 ಆಗ್ತದೆ. 2 + 1 ಅಂದ್ರೆ ಏನು? 3. ಓಕೆ, ಅಗೈನ್ ಬಿ ಕಾನ್ಸ್ಟಂಟ್ ಆಸ್ ಇಟ್ ಈಸ್. ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಏನು? ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಕಾನ್ಸ್ಟಂಟು ಅಗೈನ್ ಆಸ್ ಇಟ್ ಈಸ್. ಇಂಟಿಗ್ರಲ್ ಆಫ್ 1 into dx is equal to x plus c. ಓಕೆ, ದಿಸ್ ಇಸ್ ಅವರ್ ರಿಕ್ವೈರ್ಡ್ ರಿಸಲ್ಟು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ವಿಡಿಯೋ ಪಾಸ್ ಮಾಡಿ ನೀವು ಈ ಸೊಲ್ಯೂಷನ್ಸನ್ನು ಬರ್ಕೋಬೋದು. Okay, next example, fifth one, integral of 2 into x square plus e raised to x into dx. Okay, solution, and this is equal to, again ನಾವು ಇಲ್ಲಿ ಇಂಟಿಗ್ರಲ್ ಸೈನನ್ನು ಸಪ್ರೇಟ್ ಮಾಡಿ ಬರ್ಕೊಂಡು ಆಮೇಲೆ ಇಂಟಿಗ್ರೇಟ್ ಮಾಡಿದ್ರು ನಡೀತದೆ, ಇಲ್ಲ ಡೈರೆಕ್ಟ್ ಮಾಡಿದ್ರು ಕೂಡ ನಡೀತದೆ. ನಾ ಇಲ್ಲಿ ಇನ್ನು ಮುಂದೆ ಎಲ್ಲ ಎಕ್ಸಾಂಪಲ್ಗಳಲ್ಲಿ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀನಿ. 2 ಕಾನ್ಸ್ಟಂಟು ಆಸ್ ಇಟ್ ಈಸು. ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಇಂಟಿಗ್ರಲ್ ಆಫ್ ಇ ರೇಸ್ ಟು ಎಕ್ಸ್ ಇಂಟು ಡಿ ಎಕ್ಸ್ ಏನಾಗ್ತದೆ? ಇ ರೇಸ್ ಟು ಎಕ್ಸ್ ಪ್ಲಸ್ ಸಿ, ಫೇರ್ ಸಿ ಈಸ್ ಆನ್ ಕಾನ್ಸ್ಟಂಟ್ ಆಫ್ ಇಂಟಿಗ್ರೇಷನ್. ಓಕೆ, ಸಿಕ್ಸ್ತ್ ಒನ್, integral of root under x minus 1 by root under x. Very important example idu. Whole square into dx. Integral of x into root under x minus 1 by root under x whole square. Okay, so here this integrand is in the form of a minus b whole square form. Okay, we know that that identity, and this is equal to integral of we know that a minus b whole square formula, a square plus b square minus 2 into a into b into dx as it is. Okay, and this is equal to, see here integral of this square root and square get cancelled, we get x plus again 1 by root under square root under x whole square ಏನಾಗ್ತದೆ? again this root 2 and root get cancelled, 1 divided by x minus root under x and root under x get cancelled because of multiplication, 2 into 1 as it is into dx. Okay, now this integrand, this new integrand is one of the known form. Then by using known formula to find the integral of this integrand. Okay, integral of x is equal to what? X square divided by 2 plus integral of 1 by x is equal to log of modulus of x minus 2 into dx is equal to 2x plus c. This is our required integral. ಓಕೆ, ಮೈ ಡಿ ಸ್ಟೂಡೆಂಟ್ಸ್, ನಾವೇನು ಪ್ರೀವಿಯಸ್ ವಿಡಿಯೋದಲ್ಲಿ 1 to 6 ಎಕ್ಸಾಂಪಲನ್ನು ಲಿಸ್ಟ್ ಮಾಡಿದ್ವಿ. ಅವೆಲ್ಲ ಎಕ್ಸಾಂಪಲನ್ನು ಈಗ ಸಾಲ್ವ್ ಮಾಡಿದ್ದೀನಿ. ಇನ್ನು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸು ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಇವಾಗ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ ಇದು. ಇಂಟಿಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ minus x minus 1 divided by x minus 1 into dx. My dear students, ಈ ಎಕ್ಸಾಂಪಲನ್ನು ಸಪ್ಲಿಮೆಂಟರಿ ಎಕ್ಸಾಮ್ 2025ದಲ್ಲಿ ಇದನ್ನು 2 ಮಾರ್ಕ್ ಕ್ವಶನ್ ಕೇಳೋಣ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು. 2015ರಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ದಲ್ಲಿ
ಈ ಕ್ವಶನ್ಸನ್ನು 2 ಮಾರ್ಕ್ ಕೇಳಿದಾನೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು. ಓಕೆ, ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು solution number 7 ಇದು. ಓಕೆ, solution, and this is equal to integral of x cube minus x square plus x minus 1 divided by x minus 1 into dx. My dear students, ಇಲ್ಲಿ ಡೈರೆಕ್ಟ್ ಇಂಟಿಗ್ರೇಟ್ ಮಾಡಬಾರ್ದು. ಫಸ್ಟ್ ನಾವೇನು ಅಬ್ಸರ್ವೇಷನ್ ಮಾಡಬೇಕಂದ್ರೆ ದ ಗಿವನ್ ಇಂಟಿಗ್ರಾಂಡ್ ಈಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ನಾಟ್ ಫಸ್ಟ್ ಚೆಕ್ ಮಾಡಿ ನೆಕ್ಸ್ಟು ನಾವು ಇಂಟಿಗ್ರೇಟ್ ಮಾಡಬೇಕು. ಓಕೆ, ಇಲ್ಲಿ ಒಂದೇನು ಅಬ್ಸರ್ವೇಷನ್ ಮಾಡಬೇಕಂದ್ರೆ ನಾ ಇಲ್ಲಿ ಫಸ್ಟ್ 2 ಟರ್ಮ್ಸಲ್ಲಿ ಟೇಕಿಂಗ್ ಔಟ್ ಕಾಮನ್ ಫ್ಯಾಕ್ಟರ್ ಎಕ್ಸ್ ಸ್ಕ್ವೇರ್ ಫ್ರಮ್ ಫಸ್ಟ್ 2 ಟರ್ಮ್ಸ್, ಇಲ್ಲ ಈ ಇಂಟಿಗ್ರಾಂಡ್ ಈ ಥರ ಕೂಡ ಬರಿಬೋದು. ಸ್ವಲ್ಪ ವಿಡಿಯೋ ಲೆಂದಿ ಆಗ್ತದೆ, ಆದರೂ ಕೂಡ ಪರವಾಗಿಲ್ಲ, ಅಂಡರ್ಸ್ಟ್ಯಾಂಡ್ ಆಗ್ತದೆ ಈಸಿಯಾಗಿ. ಓಕೆ, ಸಿಯರ್ ಇಂಟಿಗ್ರಲ್ ಆಫ್ ಈ ಎಕ್ಸ್ ಕ್ಯೂಬನ್ನು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಬರಿಬೋದು, ಮೈನಸ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಪ್ಲಸ್ ಎಕ್ಸ್ ಮೈನಸ್ 1, okay, divided by x minus 1 into dx. Okay, and this is equal to integral of, see here, taking out common factor x square from first 2 terms, we get what? X square into x minus 1 plus taking out common factor plus 1 from last 2 terms, okay, 1 into x minus 1 divided by x minus 1 into dx. Okay, and this is equal to ಇಲ್ಲಿ again taking out common factor x minus 1 from numerator, we get x minus 1 into the remaining terms are x square plus 1 whole divided by x minus 1 into dx, and this is equal to, see here, x minus 1 and x minus 1 get cancelled, we get integral of x square plus 1 into dx, and this is equal to, see here, this integrand is in standard form. Then by using known formula to find the integral of this new integrand. Okay, integral of x square is equal to what? X cube divided by 3 plus integral of 1 into dx is equal to x plus c. Okay, this is our required result. ಓಕೆ, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು. ವಿದ್ಯಾರ್ಥಿಗಳೇ, ನೀವು ಈ ಎಕ್ಸಾಂಪಲ್ನ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಆಲ್ರೆಡಿ ಇದನ್ನು S25ದಲ್ಲಿ 2 ಮಾರ್ಕ್ ಕ್ವಶನನ್ನು ಕೇಳಿದಾನೆ. ಭಾಳ ಸಿಂಪಲ್ ಇದೆ, ಸ್ವಲ್ಪ ಕೇರ್ಫುಲಿ ಆಗಿ ನಾವು ಇಂಟಿಗ್ರಲನ್ನು ಅಬ್ಸರ್ವೇಷನ್ ಮಾಡಬೇಕು. ಓಕೆ, ಈ ಸೊಲ್ಯೂಷನ್ಸನ್ನು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ವಿಡಿಯೋ ನೀವು ಪಾಸ್ ಮಾಡಿ ನೋಡಿಕೊಂಡ್ರೆ ಇನ್ನು ಈಸಿ ಆಗ್ತದೆ. ಓಕೆ, ಈ ನೆಕ್ಸ್ಟ್ ಎಕ್ಸಾಂಪಲು, ಸಿಂಪಲ್ ಎಕ್ಸಾಂಪಲು, ಆದರೆ ಈ ಕ್ವಶನ್ಸನ್ನು MCQದಲ್ಲಿ ಕ್ವಶನ್ ಕೇಳೋಣ. ನಂಬರ್ 8, ಇಂಟಿಗ್ರಲ್ ಆಫ್ sec x into sec x plus tan x into dx. Okay, and this is equal to, ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಇಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕಂದ್ರೆ ಈ ಇಂಟಿಗ್ರಾಂಡು ಸ್ಟ್ಯಾಂಡರ್ಡ್ ಫಾರ್ಮ್ದಾಗ ಐತಲ್ಲೋ ಚೆಕ್ ಮಾಡಬೇಕು. ಆದರೆ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ದಾಗ ಇಲ್ಲಿದು, ಅದಕ್ಕೆ ನಾನು ಇಂಟಿಗ್ರಲ್ ಆಫ್ ಮಲ್ಟಿಪ್ಲೈಯಿಂಗ್ sec x ಪ್ಲಸ್ tan x ಬೈ sec x. ಓಕೆ, sec x ಇಂಟು sec x secant square x ಆರ್ sec square x ಪ್ಲಸ್ sec x ಇಂಟು tan x, sec x ಇಂಟು tan x ಇಂಟು dx. ಓಕೆ, ಇಂಟು dx. ಮೈ ಡಿಯರ್ ಸ್ಟೂಡೆಂಟ್, ಈ ಎಕ್ಸಾಂಪಲನ್ನು MCQದಲ್ಲಿ 2024ದಾಗ ಈ ಕ್ವಶನ್ಸ್ ಕೇಳೋಣ. ಎನ್ಯುವಲ್ ಎಕ್ಸಾಮ್ದಲ್ಲಿ ನಾನು ಹೇಳೋದು, ಎನ್ಯುವಲ್ ಎಕ್ಸಾಮ್ದಲ್ಲಿ ಈ ಕ್ವಶನ್ಸನ್ನು MCQದಲ್ಲಿ 2024ರಲ್ಲಿ ಕೇಳೋಣ. ಓಕೆ, ಇಂಟಿಗ್ರಲ್ ಆಫ್, ಸಿಯರ್ ಮೈ ಡಿಯರ್ ಸ್ಟೂಡೆಂಟ್, ದಿಸ್ ನ್ಯೂ ಇಂಟಿಗ್ರಾಂಡ್ ಈಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ವಿ ನೋ ದ್ಯಾಟ್ ಇಂಟಿಗ್ರಲ್ ಆಫ್ secant square x is equal to what? Tan x. Okay, plus integral of sec x into tan x is equal to
sec x plus c. Okay, again we know that integration as an inverse process of differentiation. ನಾವಿಲ್ಲಿ ಬೇಕಂದ್ರೆ ಈ tan x ಅನ್ನು ಡಿಫ್ರೆನ್ಷಿಯೇಟ್ ಮಾಡ್ರಿ secant square x ಬರ್ತದೆ. sec x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಅಗೇನ್ sec x into tan x ಬರ್ತದೆ. ಸೊ ದಿಸ್ ಅವರ್ ರಿಕ್ವೈರ್ಡ್ ಇಂಟಿಗ್ರಲ್. ಇದರ ಸೇಮ್ ಎಕ್ಸಾಂಪಲ್ ಒಂದು ಸಪ್ಲಿಮೆಂಟ್ರಿ 24 ಕೇಳೋಣ. ಇದರ ಸೇಮ್ ಎಕ್ಸಾಂಪಲ್ ಸ್ವಲ್ಪ ಚೇಂಜ್ ಇದಷ್ಟು. ಎಕ್ಸಾಂಪಲ್ ನಂಬರ್ 9. ಓಕೆ, ಇಂಟಿಗ್ರಲ್ ಆಫ್ cosec x ಇಂಟು cosec x ಪ್ಲಸ್ cot x ಇಂಟು dx. ಈ ಎಕ್ಸಾಂಪಲು S24ದಲ್ಲಿ ಅಗೇನ್ MCQದಲ್ಲಿ ಈ ಕ್ವಶನ್ ಕೇಳೋಣ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು ಮಾಡಿರಿ ಸ್ಟೂಡೆಂಟ್ಸ್. ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವೇಷನ್ ಮಾಡಿರಿ. ಅಗೇನ್ ಇದು ಕೂಡ ಸ್ಟ್ಯಾಂಡರ್ಡ್ ಫಾರ್ಮ್ದಲ್ಲಿ ಇಲ್ಲ. ಅಗೇನ್ ನಾವೇನು ಮಾಡಬೇಕು, ಈಗ cosec x ಪ್ಲಸ್ cot x cosec x ಅನ್ನು ಮಲ್ಟಿಪ್ಲೈ ಮಾಡಬೇಕು. ವಿ ಗೆಟ್ ದಿಸ್ ಫಾರ್ಮ್ ಇಂಟಿಗ್ರಲ್ ಆಫ್ cosec x ಇಂಟು cosec x cosec square x ಪ್ಲಸ್ cosec x ಇಂಟು cot x cosec x ಇಂಟು cot x ಇಂಟು dx. ಓಕೆ, ಈಗ ಈ ಇಂಟಿಗ್ರಾಂಡು ಸ್ಟ್ಯಾಂಡರ್ಡ್ ಫಾರ್ಮ್ದಾಗಿದೆ. ಇಂಟಿಗ್ರಲ್ ಆಫ್ cosec ಸ್ಕ್ವೇರ್ ಎಕ್ಸ್ ಅಂದ್ರೇನು, ಮೈನಸ್ cot x. ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾನ ಡಿಸ್ಕಸ್ ಮಾಡಿದೆನು, ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು ನೀವು. ಇಂಟಿಗ್ರಲ್ ಆಫ್ cosec ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ cot x ಪ್ಲಸ್ ಇಂಟಿಗ್ರಲ್ ಆಫ್ cosec x ಇಂಟು cot x ಇಸ್ ಈಕ್ವಲ್ ಟು ಅಗೇನ್ ಮೈನಸ್ cosec x ಆಗ್ತದೆ, cosec x ಪ್ಲಸ್ c. ಓಕೆ, and this is equal to minus cot x as it is plus into minus ಏನಾಗ್ತದೆ, ಮೈನಸ್ ಆಗ್ತದೆ, cosec x plus c. This is our required result. ಇಲ್ಲಿ c ಅಂದ್ರೆ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಓಕೆ, ಇವು ಎಷ್ಟು ಇಂಪಾರ್ಟೆಂಟ್ ವಿಡಿಯೋಸ್ ಇವು. ಇನ್ನೂ ಕೆಲವಷ್ಟು ಇಂಪಾರ್ಟೆಂಟ್ ಪ್ರೀವಿಯಸ್ಸಲ್ಲಿ ಕೇಳ್ತಕ್ಕಂಥ ಎಕ್ಸಾಂಪಲ್ಗಳನ್ನು ಇನ್ನೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕಂದ್ರೆ ಈ ವಿಡಿಯೋಸ್ಗಳನ್ನು ಪಾಸ್ ಮಾಡಿ ನೋಡಬೇಕು. ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಎಕ್ಸಾಂಪಲ್ಗಳನ್ನು ಕಮೆಂಟ್ದಲ್ಲಿ ತಿಳಿಸಿ, ನಾನು ನಿಮಗೆ ಆ ಕ್ವಶನ್ಸನ್ನು ಸಾಲ್ವ್ ಮಾಡಿ ಅಗೇನ್ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಇಲ್ಲ, ನನ್ನ ವಾಟ್ಸಪ್ ನಂಬರ್ ಕೂಡ ಇದೆ ಇಲ್ಲಿ, ಅದಕ್ಕೆ ನೀವು ಆ ಕ್ವಶನ್ಸನ್ನು ಸೆಂಡ್ ಮಾಡಿದರೆ ನಾನು ಡೆಫಿನೆಟ್ಲಿ ಅದರ ಸೊಲ್ಯೂಷನ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮಾಡಿ ಸ್ಟೂಡೆಂಟ್, ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಈ ಯೂಟ್ಯೂಬ್ ವಿಡಿಯೋ ಕೆಲವಷ್ಟು ಏನಪ್ಪ ಅಂದ್ರೆ ನಿಮ್ಮ ಮೊಬೈಲ್ಗಳಲ್ಲಿ ಬ್ಲರ್ ಆಗ್ತಾ ಇದೆ. ಕಾರಣ ಏನಪ್ಪ ಅಂದ್ರೆ, ನೀವು ಯೂಟ್ಯೂಬ್ದಲ್ಲಿ ಆ ಸೆಟ್ಟಿಂಗ್ದಾಗ ಹೋಗಿ ಅಲ್ಲಿ ಕ್ವಾಲಿಟಿ ಪ್ರಿಫರೆನ್ಸ್ ಇದೆ, ಅದನ್ನು ಸ್ವಲ್ಪ ಚೆಕ್ ಮಾಡಿ ಅದನ್ನು ಹೈ ಪಿಕ್ಚರ್ ಇಟ್ಟರೆ ಡೆಫಿನೆಟ್ಲಿ ಈ ವಿಡಿಯೋಸು ನಿಮ್ಗೆ ಕರೆಕ್ಟಾಗಿ ಕಾಣ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.